ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಚಾನೆಲನ್ನು ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸನ್ನು ಕೊಡಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ಟೆಸ್ಟ್ಗಳಲ್ಲಿ ಮಾಡುವಂತಹ ವಿಂಡೋ ಪೀರಿಯಡ್ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಸಲ ನಾನು ಸಬ್ಸ್ಕ್ರೈಬರ್ಸ್ ಇರ್ಬೋದು, ಪೇಷಂಟ್ಸ್ ಹತ್ರ ಮಾತಾಡ್ತಾ ಇದ್ದಾಗ ಅವರು ಒಂದು ಟರ್ಮನ್ನು ಯೂಸ್ ಮಾಡ್ತಾ ಇರ್ತಾರೆ, ವಿಂಡೋ ಪೀರಿಯಡ್. ಮೇಡಮ್, ನನಗೆ ಯಾರೋ ಹೇಳಿದ್ರು ಈ ವಿಂಡೋ ಪೀರಿಯಡ್ ಏನಿರುತ್ತೆ ಕೆಲವೊಂದು ಸಲ 8 ಇಯರ್ಸ್ ತನಕ ಆಗ್ಬೋದು, 10 ಇಯರ್ಸ್ ತನಕ ಆಗ್ಬೋದು. ಸೊ ಈ ವಿಂಡೋ ಪೀರಿಯಡ್ ಅದಾದಮೇಲೆ ನನಗೇನಾದ್ರೂ ಮತ್ತೆ HIV ಬರ್ಬೋದಾ ಅಂತ. ಸೊ ಈ ಥರ ಲೂಸ್ಲಿ ಈ ಟರ್ಮನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಈ ವಿಂಡೋ ಪೀರಿಯಡ್ ಅಂದರೆ ಏನು? ವಿಂಡೋ ಪೀರಿಯಡ್ ಅಂತ ಹೇಳಿದರೆ ದ ಮೂಮೆಂಟ್ ಯಾವಾಗ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದ್ರಿ, ಯಾವಾಗ HIV ವೈರಸ್ ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಪಡೀತು ಮತ್ತು ಯಾವ ಟೈಮಲ್ಲಿ ಈ ಟೆಸ್ಟ್ಗಳು ಅದನ್ನು ಐಡೆಂಟಿಫೈ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದ್ದಾವೆ, ಆ ಪೀರಿಯಡ್ ಅನ್ನ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ನೀವು ಇವತ್ತು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ರಿ, ನಾಳೆನೆ ನಿಮ್ಗೆ HIV ಟೆಸ್ಟ್ ಮಾಡ್ಕೊಂಡ್ರೆ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಗೊತ್ತಾಗೋದಿಲ್ಲ. ಒಂದು ಟೆಸ್ಟಿಗೆ ನಿಮ್ಗೆ HIV ಇದೆಯೋ ಇಲ್ವೋ ಅಂತ ಕಂಡು ಹಿಡಿಬೇಕಾದ್ರೆ ಆ ಟೆಸ್ಟ್ ಕೆಲವೊಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಬಾಡಿಯಲ್ಲಿ HIV ವೈರಸ್ ಹೋಗಬೇಕು, ಆ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಹೇಗೆ ರಿಯಾಕ್ಟ್ ಮಾಡುತ್ತೆ? ಆ ಬಾಡಿ ಅದಕ್ಕೆ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಂಟಿಬಾಡೀಸು ಇವತ್ತು ಹೋಯ್ತು ಅಂದ್ರೆ ಇವತ್ತು ಸಂಜೆಯಿಂದಾನೆ, ಇವತ್ತು ರಾತ್ರಿಯಿಂದಾನೆ ಅಥವಾ ನಾಳೆನೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಒಬ್ಬರ ಬಾಡಿ ಒಂದೊಂದು ಟೈಪ್ ಇರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಆಂಟಿಬಾಡಿ ಪ್ರೊಡ್ಯೂಸ್ ಆದ ತಕ್ಷಣ ನಾವು ಟೆಸ್ಟ್ಗಳ ಮೂಲಕ ಇವುಗಳನ್ನು ಡಿಟೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಯಾವಾಗ ಆ ಟೆಸ್ಟಿಗೆ ಈ ಆಂಟಿಬಾಡಿಯನ್ನು ಪತ್ತೆ ಹಚ್ಚುವಂತಹ ಸಾಮರ್ಥ್ಯ ಇರುತ್ತೆ, ಅಲ್ಲಿಯವರೆಗಿನ ಟೈಮನ್ನು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ HIV ವೈರಸ್ಸಿನ ಲಾಸ್ಟ್ ಸ್ಟೇಜ್ ಅನ್ನ ನಾವು ಏಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಯಾವಾಗ ಬಹಳ ಇಮ್ಯುನಿಟಿ ಕಡಿಮೆ ಆಗಿ ಬಹಳಷ್ಟು ರೋಗಗಳು ಆ ವ್ಯಕ್ತಿಗೆ ಮೆತ್ಕೊಳ್ತವೆ, ಆ ಸ್ಟೇಜ್ ಏಡ್ಸ್. ಸೊ ಈ HIV ಹೇಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ? ಮೆಜಾರಿಟಿ ಆಫ್ ದ ಟೈಮ್, ಅರೌಂಡ್ 80% ಆಫ್ ದ ಟೈಮ್ ಇದು ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ, ಅದು ವಜೈನಲ್ ಸೆಕ್ಸ್ ಇರ್ಬೋದು ಅಥವಾ ಗುದ ಸಂಭೋಗವಿರ್ಬೋದು, ಆ ತರ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಈ HIV ಸ್ಪ್ರೆಡ್ ಆಗ್ತಾ ಇರುತ್ತೆ. ಅರೌಂಡ್ 10% ಕೇಸಸ್ ಅಲ್ಲಿ ಅದು ನೀವು ಈ ನೀಡಲ್ಸ್ ಅನ್ನ ಶೇರ್ ಮಾಡ್ತಾ ಇದ್ದಾಗ ಅಥವಾ HIV ಇನ್ಫೆಕ್ಟೆಡ್ ವ್ಯಕ್ತಿಯ ನೀಡಲ್ಸ್ ಅನ್ನ ನೀವು ಯೂಸ್ ಮಾಡಿದ್ರೆ, ನಿಮ್ಗೆ ಏನಾದ್ರೂ ನೀಡಲ್ ಸ್ಟಿಕ್ ಇಂಜುರಿ ಆಗೋಯ್ತು ಅಂದಾಗ, ಈ ಟ್ಯಾಟೂಯಿಂಗ್ ಎಕ್ಸೆಟ್ರಾ, ಆವಾಗ ಎಲ್ಲ ಈ HIV ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. HIV ಇರುವಂತಹ ಮಹಿಳೆಯಿಂದ ಅವಳ ಮಗುವಿಗೆ HIV ಪಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ 5% ಆಫ್ ದ ಕೇಸಸ್ ಅಲ್ಲಿ ಈ ಸುರಕ್ಷಿತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದಾಗ ಅಥವಾ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಬರುವಂತ ಚಾನ್ಸಸ್ ಇರುತ್ತೆ. HIV ಇರುವಂತ ವ್ಯಕ್ತಿಯ ಪ್ಲೇಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಅಥವಾ ಅವ್ರ ಜೊತೆ ನೀವು ಟಾವೆಲ್ಸ್ ಅನ್ನ ಅಥವಾ ಅವರ ಟಾಯ್ಲೆಟ್ ಅನ್ನ ಶೇರ್ ಮಾಡೋದ್ರಿಂದ ಎಲ್ಲ HIV ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಅವರ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ, ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಎಲ್ಲ HIV ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಮಾಸ್ಕಿಟೋ ಬೈಟ್ಸ್ ಇಂದ ಎಲ್ಲ HIV ಸ್ಪ್ರೆಡ್ ಆಗ್ತಾ ಇರೋದಿಲ್ಲ. ಸೊ ಇದು ಒಂದು HIV ವೈರಸ್. ಅಂಡ್ ಈ ಅಸುರಕ್ಷಿತ ಸಂಬಂಧ ಅಥವಾ ಯಾವುದೇ ಒಂದು ಮೆಥಡ್ ಇಂದ ಈ HIV ವೈರಸ್ ನಿಮ್ಮ ಬಾಡಿಯನ್ನ ಎಂಟರ್ ಮಾಡುತ್ತೆ. ಸೊ ಇದನ್ನ ನಾವು ಆಂಟಿಜನ್ ಅಂತ ಹೇಳ್ತೇವೆ. ಈ ವೈರಸ್ ಅನ್ನ ನಾವು ಆಂಟಿಜನ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ವೈರಸ್ ನಿಮ್ಮ ಬಾಡಿಗೆ ಎಂಟ್ರಿ ಪಡೆದುಕೊಂಡಾಗ ನಿಮ್ಮ ಶೀತ ಗ್ರಂಥಿಗಳನ್ನ, ಪುಪ್ಪುಸವನ್ನ ಅಥವಾ ನಿಮ್ಮ ಇಂಟೆಸ್ಟೈನ್ ಅನ್ನ, ಸ್ಟಮಕ್ ಅನ್ನ, ಬಿಳಿ ರಕ್ತ ಕಣಗಳನ್ನ ಎಲ್ಲಾ ಕಡೆ ಇದು ಎಫೆಕ್ಟ್ ಮಾಡಬಹುದು. ಸೊ ಈ HIV ವೈರಸ್ ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಪಡೆದಾಗ 2/3 ಅಂದ್ರೆ 3 ಜನರಲ್ಲಿ ಇಬ್ಬರಿಗೆ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ಏನೋ ಸಿಂಪ್ಟಮ್ಸ್ ಬರದೆ ಸಹ ಇರ್ಬೋದು. ಸೊ ಇನ್ಫೆಕ್ಷನ್ ಆದ ಒಂದು 2 ರಿಂದ 4 ವಾರದ ನಂತರ ಈ ತರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಲೈಕ್ ಅವರಿಗೆ ಜ್ವರ ಬರ್ಬೋದು, ಚಳಿ ಬರ್ಬೋದು, ರ್ಯಾಷಸ್ ಆಗ್ಬೋದು, ಮಸಲ್ ಪೇನ್ ಬರ್ತಾ ಇರ್ಬೋದು, ಮೈಕೈ ನೋವು, ಗಂಟ್ಲು ನೋವು, ಈ ತರ ಶೀತಗಡ್ಡೆಗಳು ಊದ್ಕೊಳ್ಳೋದಾಗಿರ್ಬೋದು, ಬಾಯಲ್ಲಿ ಅಲ್ಸರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರ್ಬೋದು 2 to 4 weeks ಆಫ್ ಎಕ್ಸ್ಪೋಜರ್ ಇನ ನಂತರ.
ಸೊ ಈ ಆಂಟಿಜನ್ ಯಾವಾಗ ಬಾಡಿಗೆ ಹೋಗತ್ತೆ, ನಮ್ಮ ಬಾಡಿ ಏನ್ ಮಾಡತ್ತೆ, ಇದನ್ನ ಫೈಟ್ ಮಾಡ್ಲಿಕ್ಕೆ ಇದು ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಸೊ ಈ ಆಂಟಿಬಾಡೀಸ್ ಈ HIV ಅಗೇನ್ಸ್ಟ್ ಫೈಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಈ ಆಂಟಿಬಾಡೀಸ್ ಏನ್ ಮಾಡ್ತವೆ, ಈ ಆಂಟಿಜನ್ ಅನ್ನ ಹಿಡ್ಕೊಳ್ಳಿಕ್ಕೆ, ಈ ಆಂಟಿಜನ್ ಅನ್ನ ಸ್ಪ್ರೆಡ್ ಮಾಡದೇ ಇರೋ ತರ ಟ್ರೈ ಮಾಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಈ ಆಂಟಿಜನ್ ಆಂಟಿಬಾಡಿಯನ್ನ ಯೂಸ್ ಮಾಡಿಕೊಂಡು ನಾವು ಸುಮಾರಷ್ಟು ಟೆಸ್ಟ್ ಗಳನ್ನ ಮಾಡ್ತಾ ಇರ್ತೇವೆ. ಅದು ಟ್ರೈಡಾಟ್ ಟೆಸ್ಟ್ ಇರ್ಬೋದು, ರ್ಯಾಪಿಡ್ ಕಾರ್ಡ್ ಟೆಸ್ಟ್ ಇರ್ಬೋದು, ಎಲ್ಲಿ HIV 1 and 2 ಆಂಟಿಬಾಡೀಸ್ ಅನ್ನ ನಾವು ಡಿಟೆಕ್ಟ್ ಮಾಡ್ತೇವೆ. 4th ಜನರೇಷನ್ ಎಲೈಸಾ ಇರ್ಬೋದು, P24 ಆಂಟಿಜನ್ ಮತ್ತು HIV 1 and 2 ಆಂಟಿಬಾಡಿ. ಸೊ ಈ ತರ ಎಲ್ಲ HIV ಟೆಸ್ಟ್ ಗಳು ಏನಿರ್ತವೆ, ಈ ತರ ಆಂಟಿಬಾಡಿ ಡಿಟೆಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತವೆ, ಆ ಪ್ರಿನ್ಸಿಪಲ್ ಮೇಲೆ. ಸೊ ಈ ತರ ಆಂಟಿಬಾಡಿ ಪ್ರೊಡ್ಯೂಸ್ ಆಗಕ್ಕೆ ನಿಮ್ಮ ಬಾಡಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇಮಿಡಿಯೇಟ್ಲಿ ನಿಮ್ಮ ಬಾಡಿ ಇವತ್ತು ವೈರಸ್ ಎಂಟ್ರಿ ಆಯ್ತು ನಾಳೆನೆ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದಿಲ್ಲ, ಸ್ವಲ್ಪ ಟೈಮ್ ತೆಗೆದುಕೊಳ್ತಾ ಇರುತ್ತೆ ಬಾಡಿ ಈ ಆಂಟಿಬಾಡಿಯನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಸೊ ಆದ್ರಿಂದ ಕೆಲವೊಂದು ಟೆಸ್ಟ್ ಗಳಿಗೆ ನೀವು ನೋಡ್ಬೋದು, ಈಗ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಲೈಕ್ HIV ಕ್ವಾಲಿಟೇಟಿವ್ PCR, ಇದರ ವಿಂಡೋ ಪೀರಿಯಡ್ 10 to 33 ಡೇಸ್ ಇದೆ. ಅದೇ ಆಂಟಿಬಾಡಿ ಟೆಸ್ಟ್ HIV 1 and 2 ಆಂಟಿಬಾಡಿ ಸ್ಕ್ರೀನಿಂಗ್ ಟೆಸ್ಟ್, ಅದರ ವಿಂಡೋ ಪೀರಿಯಡ್ ಅರೌಂಡ್ 23 to 90 ಡೇಸ್ ಇದೆ. ಸೊ ಈ ತರ ಬೇರೆ ಬೇರೆ ಟೆಸ್ಟ್ ಗಳಿಗೆ ಬೇರೆ ಬೇರೆ ವಿಂಡೋ ಪೀರಿಯಡ್ ಅಂತ ಇರುತ್ತೆ. ಸೊ ವಿಂಡೋ ಪೀರಿಯಡ್ ಅಂದ್ರೆ ಏನು, ಟೈಮ್ ಯಾವಾಗ ನೀವು ಎಕ್ಸ್ಪೋಸ್ ಆದ್ರಿ HIV ವೈರಸ್ಸಿಗೆ ಅಂಡ್ ಟೈಮ್ ಯಾವಾಗ ಆ ಟೆಸ್ಟಿಗೆ ಆ HIV ಅನ್ನ ಪತ್ತೆ ಹಚ್ಚುವಂತಹ ಸಾಮರ್ಥ್ಯವಿದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಈ ಚಾರ್ಟ್ ಅಲ್ಲಿ ನೋಡಿ, ಇದು ಟೈಮ್ ಫ್ರಮ್ ಇನಿಷಿಯಲ್ ಇನ್ಫೆಕ್ಷನ್, ಅಂದ್ರೆ ಈ ವಾರಗಳಲ್ಲಿ ಈ ಟೈಮ್ ಅನ್ನ ಕೊಟ್ಟಿದ್ದಾರೆ. ಇದು 0 1 ವಾರ ಎಕ್ಸ್ಪೋಜರ್ ಆಗಿ 1 ವಾರ ಆಯ್ತು, ಎಕ್ಸ್ಪೋಜರ್ ಆಗಿ 2 ವಾರ, 3 ವಾರ, 4 ವಾರ, 5 ವಾರ. ಸೊ ಇದು ಎಕ್ಸ್ಪೋಜರ್ ಆದಂತಹ ಟೈಮ್ ಮತ್ತು ಇವು ಆಂಟಿಬಾಡೀಸ್. ಸೊ ನೀವು ಇಲ್ಲಿ ನೋಡ್ಬೋದು HIV ವೈರಲ್ RNA ಟೆಸ್ಟ್. ಈ ಟೆಸ್ಟ್ ಎಷ್ಟು ಬೇಗ ಪತ್ತೆ ಹಚ್ಚುವಂತ ಕೆಪಾಸಿಟಿಯನ್ನ ಹೊಂದಿದೆ. ಅರೌಂಡ್ 10 ದಿವಸಕ್ಕೇನೆ, ಎಕ್ಸ್ಪೋಜರ್ ಆದ ಒಂದು 10 ದಿವಸಕ್ಕೇನೆ ಇದನ್ನ ಪತ್ತೆ ಹಚ್ಚುವಂತ ಕೆಪಾಸಿಟಿಯನ್ನ ಹೊಂದಿದೆ. ಸೊ ಆದ್ರಿಂದ ಈ ವೈರಲ್ RNA ವಿಂಡೋ ಪೀರಿಯಡ್ ಏನಿರತ್ತೆ 10ರಿಂದ 33 ದಿನ, 10ರಿಂದ 33 ದಿನ. 33 ದಿನಗಳ ನಂತರ ಅದು ಎಲ್ಲಾ ಟೈಮಲ್ಲೂ ಪತ್ತೆ ಹಚ್ಚತ್ತೆ. ಬಟ್ ಕೆಲವೊಂದ್ಸಲ ಅದು 10 ದಿವಸ ತಗೊಳ್ಬಹುದು, ಕೆಲವೊಂದ್ಸಲ ಅದು 33 ಡೇಸ್ ತಗೊಳ್ಬಹುದು. ಬಟ್ ಇದನ್ನ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ ಯಾವಾಗ ವೈರಸ್ ನಿಮ್ಮ ಬಾಡಿಗೆ ಎಂಟ್ರಿ ಆಗತ್ತೆ ಮತ್ತು ಯಾವಾಗ ಈ ಟೆಸ್ಟ್ ನಿಮ್ಮ HIV ಅನ್ನ ಪತ್ತೆ ಹಚ್ಚತ್ತೆ, ಅದ HIV ಸ್ಪೆಸಿಫಿಕ್ ಆಂಟಿಬಾಡಿ ಟೆಸ್ಟ್. ಈಗ ನಾವು ರ್ಯಾಪಿಡ್ ಟೆಸ್ಟ್, ಟ್ರೈಡಾಟ್ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತೇವೆ. ಈ ಟೆಸ್ಟ್ ನೋಡಿ ಇಲ್ಲಿ, ಇದು ಪತ್ತೆ ಹಚ್ಚಲಿಕ್ಕೆ ಇಲ್ಲಿಂದ ಪತ್ತೆ ಹಚ್ಚುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಅಂದ್ರೆ ಎಕ್ಸ್ಪೋಜರ್ ಆದ ಆಲ್ಮೋಸ್ಟ್ 3 ವೀಕ್ಸ್ ತನಕ ಅದಕ್ಕೆ ಟೈಮ್ ಬೇಕು. ಅದಾದ ನಂತರ ಅದು ಪತ್ತೆ ಹಚ್ಚುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಈ ಟೈಮ್ ಅನ್ನ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಅಂದ್ರೆ ಈ ಎಂಟ್ರಿ ಆಗಿದೆ ಅಂಡ್ ಇಲ್ಲಿ ಅದು ಡಿಟೆಕ್ಟ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಸೊ ಈ ಟೈಮ್ ಅಲ್ಲಿ ನೀವೇನಾದ್ರೂ ಟೆಸ್ಟಿಂಗ್ ಅನ್ನ ಮಾಡ್ಕೊಂಡ್ರೆ ನೀವು HIV ಇದ್ರೂ ಇಲ್ಲ ಅಂತ ಬರ್ತಾ ಇರ್ಬೋದು. ಸೊ ಇದನ್ನ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಅಂಡ್ ಆಲ್ಸೋ ಇನ್ನೊಂದು ಥಿಂಗ್ ನೀವು ನೋಟ್ ಮಾಡಿ, ಮೆಜಾರಿಟಿ ಆಫ್ ದ ಟೆಸ್ಟ್, ಅದು RNA ಟೆಸ್ಟ್ ಇರ್ಬೋದು, ಆಂಟಿಜನ್ ಟೆಸ್ಟ್ ಇರ್ಬೋದು, ಆಂಟಿಬಾಡಿ ಟೆಸ್ಟ್, ಟ್ರೈಡಾಟ್ ಟೆಸ್ಟ್, ಸ್ಕ್ರೀನಿಂಗ್ ಟೆಸ್ಟ್ ಎಕ್ಸೆಟ್ರಾ, ಎಲ್ಲ ಟೆಸ್ಟ್ಗಳು ಬೈ 1 ಮಂತ್ ಅನ್ನೋದ್ರಲ್ಲಿ ಎಲ್ಲಾ ಟೆಸ್ಟ್ಗಳಿಗೂ HIV ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತದು. ಇದು ಈ ಬೈ 4 ವೀಕ್ಸ್ ಎಲ್ಲಾ ಟೆಸ್ಟ್ಗಳಿಗೆ HIV ಅನ್ನ ಪತ್ತೆ ಹಚ್ಚುವಂತ ಸಾಮರ್ಥ್ಯ ಇರುತ್ತೆ. ಸೊ ನೀವು 2 ತಿಂಗಳಾಯ್ತು, 3 ತಿಂಗಳಾದ್ಮೇಲೂ ವಿಂಡೋ ಪೀರಿಯಡ್ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಬೈ 4 ವೀಕ್ಸ್ ಎಲ್ಲಾ ಟೆಸ್ಟ್ಗಳಿಗೆ HIV ಅನ್ನ ಪತ್ತೆ ಹಚ್ಚುವಂತಹ ಸಾಮರ್ಥ್ಯ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವಿಂಡೋ ಪೀರಿಯಡ್ ಅಂದ್ರೆ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ದೀರಿ, ಆ ಟೈಮಿಂದ ಯಾವಾಗ ಟೆಸ್ಟ್ಗಳು ನಿಮ್ಮ ಬಾಡಿಯಲ್ಲಿ HIV ಇದೆ ಅಂತ ಪತ್ತೆ ಹಚ್ತಾವೆ, ಆ ಟೈಮನ್ನ ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತಾರೆ. ಈ ವಿಂಡೋ ಪೀರಿಯಡ್ ಬೇರೆ ಬೇರೆ ಟೆಸ್ಟಿಗೆ ಬೇರೆ ಬೇರೆ ವಿಂಡೋ ಪೀರಿಯಡ್ ಇರುತ್ತೆ. ಸೊ ಈ ಟೈಮಲ್ಲಿ ನಿಮ್ಮ ಬಾಡಿಯಲ್ಲಿ HIV ಎಂಟ್ರಿ ಆಯಿತು ಅಂಡ್ ಟೆಸ್ಟ್ ಡಿಟೆಕ್ಟ್ ಮಾಡೋದು, ಇದರ ಮಧ್ಯದ ಗ್ಯಾಪ್ ಅಲ್ಲಿ ನೀವು ಟೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನೆಗೆಟಿವ್ ಬರ್ತಾ ಇರ್ಬೋದು. ಯಾಕಂದ್ರೆ ಆ ಟೆಸ್ಟಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಆ ಟೈಮಲ್ಲಿ ಅದನ್ನ ಪತ್ತೆ ಹಚ್ಚಲಿಕ್ಕೆ. ಸೊ ನಿಮ್ಗೆ HIV ಇದೆಯೋ ಇಲ್ವೋ ಅಂತ ನಿಮ್ಗೆ ಶ್ಯೂರ್ ಆಗ್ಬೇಕಿತ್ತಂದ್ರೆ ಬೆಟರ್ ನೀವು ಅರೌಂಡ್
28 to 30 ಡೇಸ್ ವೇಟ್ ಮಾಡೋದು. ಎಕ್ಸ್ಪೋಜರ್ ಆದ 28 to 30 ಡೇಸ್ ನೀವು ವೇಟ್ ಮಾಡಬೇಕು. ಅದಾದ್ಮೇಲೆ ಮೆಜಾರಿಟಿ ಆಫ್ ದ ಟೆಸ್ಟ್ಗಳು ಏನಿದಾವೆ ಈ HIV ಅನ್ನ ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ಬಹಳ ಬೇಗ ಬೇಕು ನಿಮ್ಗೆ 10-12 ಡೇಸಿಗೆ ಗೊತ್ತಾಗಬೇಕು, ಎಕ್ಸ್ಪೋಜರ್ ಆದ 10-12 ದಿವಸಕ್ಕೆ ಗೊತ್ತಾಗಬೇಕು ಅಂದ್ರೆ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಇದಾವೆ, RNA, ಕ್ವಾಲಿಟೇಟಿವ್, PCR ಎಕ್ಸೆಟ್ರಾ. ಅವು ನಿಮ್ಗೆ ಅಷ್ಟು ಬೇಗ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಬಟ್ ನೀವು ಇವತ್ತು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ರಿ ಅಂಡ್ ಒಂದು 5ನೇ ದಿವಸಕ್ಕೆ ಹೋಗಿ HIV ಟೆಸ್ಟ್ ಅನ್ನ ಮಾಡ್ಕೊಂಡ್ರಿ ಅಂದಾಗ ಅದು ಕರೆಕ್ಟ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋದಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದ ವಿಂಡೋ ಪೀರಿಯಡ್, ನಿಮ್ಮ ಬಾಡಿಗೆ ಟೈಮ್ ಬೇಕು ಆಂಟಿಬಾಡಿಯನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ. ಆ ಆಂಟಿಬಾಡಿಯನ್ನ ನಾವು ಡಿಟೆಕ್ಟ್ ಮಾಡಿಕೊಂಡು ನಿಮ್ಗೆ HIV ಇದೆಯೋ ಇಲ್ವೋ ಅಂತ ಹೇಳಬೇಕಾಗತ್ತೆ. ಸೊ ಆದ್ದರಿಂದ ಇವತ್ತು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ, ವಿತಿನ್ 4-5 ಡೇಸ್ ನಿಮ್ಗೆ HIV ಟೆಸ್ಟ್ ಮಾಡಿದಾಗ ಅದು ನೆಗೆಟಿವೇ ಬರ್ತಾ ಇರುತ್ತೆ. ಸೊ ನೀವು ಈ ಥರ ಒಂದು ಸಂಬಂಧದಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಿಮ್ಗೆ ಹೆದರಿಕೆ ಇದೆ ಅಂದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ವೇಟ್ ಫಾರ್ 28 to 30 ಡೇಸ್ ಆಫ್ಟರ್ ಎಕ್ಸ್ಪೋಜರ್. ಇದು ಒಂದನೇದು. ಎರಡನೇದು, ಈಗ 28ರಿಂದ 30 ದಿವಸಕ್ಕೆ ನೀವು ಟೆಸ್ಟ್ ಅನ್ನ ಮಾಡ್ಕೊಂಡ್ರಿ ಅಂಡ್ ನಿಮ್ಮ ಟೆಸ್ಟಿಂಗ್ ನೆಗೆಟಿವ್ ಬಂತು. ಸೊ ನಾನು ಇನ್ನೂ ಟೆಸ್ಟ್ ಮಾಡ್ಕೊಳ್ಬೇಕಾ ಅಥವಾ ನನಗೆ ಮುಂದೆ ಮತ್ತೆ ಬರುವಂತ HIV ಬರುವಂತಹ ಇದೆಯಾ, ಚಾನ್ಸಸ್ ಇದೆಯಾ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಸೊ ಈಗಿನ ಟೆಸ್ಟ್ಗಳು ಏನಿದಾವೆ ಅವು ವಿತಿನ್ ಅ ಮಂತ್ ನಮಗೆ ಕರೆಕ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇರ್ತವೆ. ಸಪೋಸ್ ಒಂದು ವ್ಯಕ್ತಿ HIV ಪಾಸಿಟಿವ್ ಇದ್ದ ಅಂತ ಹೇಳಿದ್ರೆ ಅವನು 1 ಮಂತಿಗೆ 99% ಕೇಸಸ್ ಅಲ್ಲಿ 1 ಮಂತಿಗೆನೆ ನಮ್ಗೆ ಗೊತ್ತಾಗ್ಬಿಡತ್ತೆ. ಈಗ ಇನ್ನೂ 1% ಜನ ಏನು ಉಳ್ಕೊಂಡಿರ್ತಾರೆ, ಸಪೋಸ್ ಅವರಿಗೆ ಆಂಟಿಬಾಡಿ ಅವರ ಬಾಡಿ ಅಷ್ಟು ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇಲ್ಲದೆ ಇರ್ಬೋದು, ಅದು ಯಾವುದೇ ಕಾರಣದಿಂದ ಆಗಿರ್ಬೋದು, ಅವರಿಗೆ ಏನೋ ಒಂದು ಆಂಟಿಬಾಡಿ ಪ್ರೊಡಕ್ಷನ್ ಅಲ್ಲಿ ಏನೋ ಒಂದು ಡಿಫೆಕ್ಟು ಎಕ್ಸೆಟ್ರಾ ಇರಬಹುದು ಅಂಡ್ ಅವರು ಅಷ್ಟು ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಅಂಥ ವ್ಯಕ್ತಿಗಳನ್ನ ನಾವು ಅರೌಂಡ್ 3 ಮಂತ್ಸಿಗೊಮ್ಮೆ ಅಂಡ್ ಇನ್ನೊಂದು ಟೆಸ್ಟ್, ಲಾಸ್ಟ್ ಟೆಸ್ಟ್ ಅನ್ನ 6 ಮಂತ್ಸಿಗೊಮ್ಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. 6 ಮಂತ್ಸ್ ಆದ್ಮೇಲೂ ನಾವು HIV ಟೆಸ್ಟ್ ಅನ್ನ ಮಾಡ್ತಾ ಇರೋದಿಲ್ಲ. ಯಾಕಂದ್ರೆ ಇದು ಮ್ಯಾಕ್ಸಿಮಮ್ 6 ಮಂತ್ ಆದ್ಮೇಲೂ ಯಾವುದು ಟೆಸ್ಟ್ 8 ವರ್ಷ ತಗೊಳ್ಳೋದಿಲ್ಲ ಒಂದು HIV ಅನ್ನ ಪತ್ತೆ ಹಚ್ಚಲಿಕ್ಕೆ. ಸೊ HIV ಟೆಸ್ಟಿಂಗಿನ ಗೈಡ್ಲೈನ್ಸ್ ಪ್ರಕಾರ ನೀವು 1 ಮಂತಿಗೆ, 3 ಮಂತ್ಸಿಗೆ ಆ್ಯಂಡ್ 6 ಮಂತ್ಸಿಗೊಮ್ಮೆ ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಬೋದು. ಅದಾದ ಮೇಲೆ ಟೆಸ್ಟಿಂಗ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಎಸ್, ನಿಮಗೆ 6 ಮಂತ್ಸ್ ಆದಮೇಲೆ ಸಿಂಪ್ಟಮ್ಸ್ ಬರ್ತಾ ಇದೆ, ವೇಟ್ ಲಾಸ್ ಆಗ್ತಾ ಇದೆ, ಬಹಳ ನಿಮಗೆ ಇಮ್ಯುನಿಟಿ ಕಡಿಮೆ ಹಾಕೊಂಡು ಬಹಳಷ್ಟು ಇನ್ಫೆಕ್ಷನ್ಸ್ ಬರ್ತಾ ಇರ್ತವೆ, ನಿಮಗೆ ಹಿಂದೊಮ್ಮೆ ಈ ಥರ ಎಕ್ಸ್ಪೋಜರಿನ ಹಿಸ್ಟ್ರಿ ಇದ್ದಾಗ ಆವಾಗ ನಿಮ್ಮ ಡಾಕ್ಟರ್ ಮತ್ತೆ ಬೇಕಾದರೆ HIV ಅನ್ನ ಟೆಸ್ಟ್ ಮಾಡಿಸಬಹುದೇ ಹೊರತು ನಾರ್ಮಲ್ ಆಗಿರುವಂಥ ವ್ಯಕ್ತಿ 6 ಮಂತ್ಸಿನವರೆಗೂ ನೆಗೆಟಿವ್ ಬಂದಂಥ ವ್ಯಕ್ತಿ ಮತ್ತೆ ಒಂದು 6 ವರ್ಷಕ್ಕೊಮ್ಮೆ 8 ವರ್ಷಕ್ಕೊಮ್ಮೆ ಅಥವಾ ಪ್ರತಿ ವರ್ಷ HIV ಅನ್ನ ಟೆಸ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. So thank you so much for watching the video. Please like, share and subscribe the channel. Thank you.